ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ ಬರಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ ಸಿಎಂ ಅಂದ್ರೆ ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ ಸಿಎಂ? ಹಿ ಹ್ಯಾಸ್ ನಾಟ್ ರಿಸೈನ್ ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್ ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಾನೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಏನ್ ಹೇಳ್ತಾರೆ ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತೀರಾ ಸರ್ ಅವ್ರಿಗೆ? ಇಫ್ ಹಿ ಸೇಸ್ ಔಟ್ ಗೋಯಿಂಗ್ ದೆನ್ ಮೀನ್ ಯು ಡೋಂಟ್ ಹ್ಯಾವ್ ಮೆಚುರಿಟಿ. ಅದ್ರಲ್ಲೇನಿದೆ? ಬೆಳಗಾವಿಗೆ ಬಂದ್ರು ಡಿನ್ನರ್ ಪಾಲಿಟಿಕ್ಸ್ ಮುಗಿತಾ ಇಲ್ಲ. ಒಳ್ಳೆ ಸರಿ ಇದಲ್ಲ. ಡಿನ್ನರ್ ಮಾಡಕ್ ಯಾರು ಕರೆದ್ರೆ ಹೋದ್ರೆ ತಪ್ಪೇನ್ರಿ? ಡಿನ್ನರ್ ಮಾಡಿದ್ರೆ ಅಲ್ಲಿ ಪೊಲಿಟಿಕ್ಸ್ ಮಾಡಕ್ಕಾಗುತ್ತಾ? ಎಲ್ಲ ಏನಾಗಿದೆ? ಅನಾವಶ್ಯಕವಾದಂತ ಚರ್ಚೆಗಳು ಆಗ್ತದೆ. ಆಡಳಿತದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ನೋಡಿ ನಿನ್ನೆ ಈಗ ನಾ ಅಪ್ರಿಶಿಯೇಟ್ ಅಪೋಸಿಷನ್. ದಿಸ್ ಟೈಮ್ ಬಹಳ ಗಲಾಟೆ ಮಾಡಲಿಲ್ಲ, ಚೆನ್ನಾಗಿ ಮಾತನಾಡಿದ್ದಾರೆ, ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಈ ತರ ಕಲಾಪಗಳು ನಡಿಬೇಕು. ಸುಮ್ಮನೆ ಧರಣಿ ಮಾಡ್ಕೊಳ್ಳೋದು, ಧರಣಿ ಮಾಡ್ಕೊಂಡು ಯಾರು ಮಾತಾಡದಂಗೆ ನೋಡ್ಕೊಳ್ಳೋದು ಅದಾಗಬಾರ್ದು. ಅದು ಏನೇ ಇರಲಿ, ಅಪೋಸಿಷನ್ ಕೋಆಪರೇಟ್ ಮಾಡಿದರೆ ಇದೇ ತರ ಕೋಆಪರೇಟ್ ಮಾಡಬೇಕು. ಆದ್ರೆ ನಿನ್ನೆ ಒಂದು ಪ್ರಕರಣದಲ್ಲಿ ಅಷ್ಟೇ ಸ್ವಲ್ಪ ವಿಧಾನಸೌಧ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡಿದ್ ಬಿಟ್ರೆ ಬೇರೆ ಅಂತ ಏನಿಲ್ಲ. ಈ ಸಾರಿ ಕಲಾಪಗಳು ಚೆನ್ನಾಗಿ ನಡೆದಿದೆ. ಅಧಿಕಾರ ಇರೋದು ಒಬ್ಬರಿಗೆ, ರಾಜ್ಯಪಾಲರಿಗೆ. ಬೇರೆ ಯಾರು ಹೇಳಲಿಕ್ಕೆ ಬರೋದಿಲ್ಲ. ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿ ನಮ್ಮ ಪಾರ್ಟಿಯವರು ಹೇಳಕ್ ಬರಲ್ಲ. ಯಾವಾಗ ಬರುತ್ತೆ ಔಟ್ ಗೋಯಿಂಗ್ ಸಿಎಂ ಅಂದ್ರೆ ಅವ್ರು ಹೋಗಿ ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಹೋಗಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡಬೇಕು. ಗೊತ್ತಾಯ್ತಾ? ರಾಜೀನಾಮೆ ಕೊಟ್ಟಾಗ ಅವ್ರು ಹೇಳ್ತಾರೆ ನೀವು ಈ ಸದ್ಯಕ್ಕೆ ಮುಂದಿನ ಮುಖ್ಯಮಂತ್ರಿ ಆಗುವವರೆಗೆ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳ್ತಾರೆ. ಆ ಮೀನಿಂಗೇ ಗೊತ್ತಿಲ್ಲ ಅಂದ್ರೆ ನಾನು ಏನ್ ಮಾಡಬೇಕು? ಹೌ ಕ್ಯಾನ್ ಯು ವಿಲ್ ಬಿ ಔಟ್ ಗೋಯಿಂಗ್ ಸಿಎಂ? ಹಿ ಹ್ಯಾಸ್ ನಾಟ್ ರಿಸೈನ್ ಆರ್ ಪಾರ್ಟಿ ಲೆಜಿಸ್ಲೇಚರ್ ಪಾರ್ಟಿ ಹ್ಯಾಸ್ ನಾಟ್ ಆಸ್ಕ್ಡ್ ಹಿಮ್ ಟು ರಿಸೈನ್ ಆರ್ ಪಾರ್ಟಿ ಹೈಕಮಾಂಡ್ ಅವ್ರಿಗೆ ರಾಜೀನಾಮೆ ಕೊಡ್ರಿ ಅಂತಾನೂ ಹೇಳಿಲ್ಲ. ಇವೆಲ್ಲ ಯಾತಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ಕರ್ನಾಟಕದಲ್ಲಿ ಒಳ್ಳೆ ಸರ್ಕಾರ ಕೊಡ್ತಾ ಇದ್ದಾರೆ, ಈ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪ್ರಯತ್ನವನ್ನ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ವಿಜೇಂದ್ರ ಅವರು ಏನ್ ಹೇಳ್ತಾರೆ ಇದು ಸರಿಯಾದದ್ದಲ್ಲ. ಇಟ್ ಇಸ್ ಆಲ್ ಎ ಚೈಲ್ಡಿಶ್. ಸಣ್ಣ ಮಕ್ಕಳ ತರ ಆಟ ಮಾಡಬಾರ್ದು. ಮೆಚುರಿಟಿ ಇಲ್ಲ ಅಂತೀರಾ ಸರ್ ಅವ್ರಿಗೆ? ಇಫ್ ಹಿ ಸೇಸ್ ಔಟ್ ಗೋಯಿಂಗ್ ದೆನ್ ಮೀನ್ ಯು ಡೋಂಟ್ ಹ್ಯಾವ್ ಮೆಚುರಿಟಿ. ಅದ್ರಲ್ಲೇನಿದೆ? ಬೆಳಗಾವಿಗೆ ಬಂದ್ರು ಡಿನ್ನರ್ ಪಾಲಿಟಿಕ್ಸ್ ಮುಗಿತಾ ಇಲ್ಲ. ಒಳ್ಳೆ ಸರಿ ಇದಲ್ಲ. ಡಿನ್ನರ್ ಮಾಡಕ್ ಯಾರು ಕರೆದ್ರೆ ಹೋದ್ರೆ ತಪ್ಪೇನ್ರಿ? ಡಿನ್ನರ್ ಮಾಡಿದ್ರೆ ಅಲ್ಲಿ ಪೊಲಿಟಿಕ್ಸ್ ಮಾಡಕ್ಕಾಗುತ್ತಾ? ಎಲ್ಲ ಏನಾಗಿದೆ? ಅನಾವಶ್ಯಕವಾದಂತ ಚರ್ಚೆಗಳು ಆಗ್ತದೆ. ಆಡಳಿತದ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ. ನೋಡಿ ನಿನ್ನೆ ಈಗ ನಾ ಅಪ್ರಿಶಿಯೇಟ್ ಅಪೋಸಿಷನ್. ದಿಸ್ ಟೈಮ್ ಬಹಳ ಗಲಾಟೆ ಮಾಡಲಿಲ್ಲ, ಚೆನ್ನಾಗಿ ಮಾತನಾಡಿದ್ದಾರೆ, ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಈ ತರ ಕಲಾಪಗಳು ನಡಿಬೇಕು. ಸುಮ್ಮನೆ ಧರಣಿ ಮಾಡ್ಕೊಳ್ಳೋದು, ಧರಣಿ ಮಾಡ್ಕೊಂಡು ಯಾರು ಮಾತಾಡದಂಗೆ ನೋಡ್ಕೊಳ್ಳೋದು ಅದಾಗಬಾರ್ದು. ಅದು ಏನೇ ಇರಲಿ, ಅಪೋಸಿಷನ್ ಕೋಆಪರೇಟ್ ಮಾಡಿದರೆ ಇದೇ ತರ ಕೋಆಪರೇಟ್ ಮಾಡಬೇಕು. ಆದ್ರೆ ನಿನ್ನೆ ಒಂದು ಪ್ರಕರಣದಲ್ಲಿ ಅಷ್ಟೇ ಸ್ವಲ್ಪ ವಿಧಾನಸೌಧ ಒಳಗಡೆ ಕೂತ್ಕೊಂಡು ಗಲಾಟೆ ಮಾಡಿದ್ ಬಿಟ್ರೆ ಬೇರೆ ಅಂತ ಏನಿಲ್ಲ. ಈ ಸಾರಿ ಕಲಾಪಗಳು ಚೆನ್ನಾಗಿ ನಡೆದಿದೆ.